ಸರ್ ನಮಸ್ತೆ. ಈಗಲ್ಲ ಸ್ವಲ್ಪ ಜೋರ ಸೋಮಶೇಖರ್ ಅಂದ್ಬಿಟ್ಟು ಹುಡುಗಲ್ಲ, ನಾನು ವ್ಯವಸಾಯನ ಮಾಡ್ತಿದ್ದೀನಿ. ನೀವು ಜೇನು ಕೃಷಿ ಕೊಟ್ಟ ಮೇಲೆ ಜೇನು ಪೆಟ್ಟಿಗೆ ಇಟ್ಟಿದ್ದೀವಿ. ಓಕೆ, ನೀವು ಮೇಯ್ನಾಗಿ ಏನೇನು ಬೆಳೆ ಬೆಳಿತೀವಿ ನಿಮ್ಮ ಇದರಲ್ಲಿ ಏನೇನು ಬೆಳೆ ಬೆಳಿತೀವಿ? ಅರಿಶಿನ, ಬಾಳೆ, ತರಕಾರಿ ಎಲ್ಲ ಮಾಡ್ತೀವಿ. ಟೊಮೊಟೊ ಮಾಡ್ತೀವಿ, ಬೀನ್ಸ್ ಮಾಡ್ತೀವಿ, ತರಕಾರಿ ಎಲ್ಲ ಮಾಡ್ತೀವಿ. ಸರಿ, ಅಂದರೆ ಇವಾಗ ನಿಮಗೆ ಜೇನು ಪೆಟ್ಟಿಗೆ ನಾವು ಈಗ ಕೊಟ್ಟ ಮೇಲೆ ನಿಮ್ಗೆ ಯಾವ ಥರ ಅನುಕೂಲಗಳಾಗ್ತದೆ? ಅಂದರೆ ಅನುಕೂಲ ಆಗಿದೆ. ಜೇನು ಪೆಟ್ಟಿಗೆ ಕೊಡ್ತಿದೆ ಸರ್. ನಮ್ಮಲ್ಲಿ ತೆಂಗು ಚೆನ್ನಾಗಿದೆ. ತೆಂಗು ಚೆನ್ನಾಗಿರೋದ್ರಿಂದ ನಮ್ದೊಂದು ಮರ ಓಡೆ ಆಗ್ಬಿಟ್ಟಿತ್ತು. ಎಲ್ಲ ಹುಳ ಹೊಡೆದು ಈ ಥರ ಓಡೆ ಆಗಿ ಈ ಮರ ಫುಲ್ ತಿಂದೋಗ್ಬಿಟ್ಟಿದೆ. ಒಂದು ಅಂಗೈ ಮಂದ ಇದೆ ಅಷ್ಟೇ. ಅದು ನನ್ನ ಬುದ್ಧಿ ಬಂದ ಕಾಲದಿಂದನೂ ಒಂದು 3-4 ಕಾಯಿ ನಿಂತ್ಕೊತಿತ್ತು ಅಷ್ಟೇ. ಓಕೆ, ಇವಾಗ ಅದು ಬಿಟ್ಟು ಒಂದು 4 ಕಾಯಿ ಬಿಟ್ಟು ಬನ್ನಿ, ಈ ಕಡೆ ಬನ್ನಿ. ಅಲ್ಲಿ ಒಂದು ತಾರಿದೆ ನೋಡಿ, ಆ ಕಡೆ ಒಂದು ತಾರಿದೆ, ಆ ಕಡೆ ಅಲ್ಲೆಲ್ಲ ಎಲ್ಲ ಒಂದು 30 ಮೇಲೆ ನಿಂತ್ಕೊತೈತೆ. ಓಕೆ, ಒಂದೊಂದು ಸಾರಿ ಒಂದೊಂದು ತಾರಿಗೆ 30 ಮೇಲಿದೆ. ಜೇನು ಪೆಟ್ಟಿಗೆ ಮಡಗಿದ ಮೇಲೆ ಈ ಮರದಲ್ಲಿ ಏನಿಲ್ಲ, ಸತ್ವನೇ ಇಲ್ಲ ಇಲ್ಲಿ. ಓಕೆ, ಜೇನು ಪೆಟ್ಟಿಗೆ ಬಂದ ಮೇಲೆ ಇಳುವರಿ ಚೆನ್ನಾಗಿದೆ. ಓಕೆ, ಇದೊಂದು ಮರ ಅಂತಲ್ಲ, ಬೇರೆ ಎಲ್ಲ ಮರದಲ್ಲೂ ಚೆನ್ನಾಗಿದೆ. ಆದ್ರೆ ಎಕ್ಸ್ಪೆಷಲಿ ಹೋಗಿರೋ ಮರ ಇದು ಚೆನ್ನಾಗ್ಬಿಟ್ಟಿದೆ. ಅಂದ್ರೆ ನೀವ್ ಹೇಳಿದ ಪ್ರಕಾರ ಹೋಗಿರೋ ಮರ ಇದ್ರೂ ಕೂಡ ಜೇನಿತ್ತು ನಿಮ್ಮ ಕೃಷಿ ಭೂಮಿಲಿ ಅಂತ ಈಲ್ಡ್ ಚೆನ್ನಾಗಿ ಬರುತ್ತೆ ಅಂತ. ಅಂದ್ರೆ ನಿಮ್ಗೆ ಜೇನು ಇದರಿಂದ ನಿಮ್ಗೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಅಂತ, ಉಪಯೋಗ ಆಗ್ತಾ ಇದೆ. ಓಕೆ, ಹಾಗಾದ್ರೆ ನೀವು ರೈತರಿಗೆ ಏನು ಎಷ್ಟು ದಿನ ಆಯ್ತು ಶುರು ಮಾಡಿ? ಆಮೇಲೆ ನಿಮ್ಗೆ ಜೇನು ತುಪ್ಪ ಎಷ್ಟು ದಿನ ಆಯ್ತು ಬಂದು? ನಮ್ಮ ಜೇನು ಕೃಷಿ ಸ್ಟಾರ್ಟ್ ಮಾಡಿ 3 ತಿಂಗಳಾಗೈತೆ. 3 ತಿಂಗಳಿಂದ ಒಂದು ಬಾಕ್ಸ್ ಲಾಸ್ಟ್ ಟೈಮ್ ಇಟ್ಟು ನಾವು ತೆಗೆದಿದ್ದೀವಿ. ಅದೊಂದು ಬಾಕ್ಸ್ ತೆಗೆದಿದ್ದೀವಿ. ಓಕೆ, 2ನೇ ಬಾಕ್ಸ್ ತೆಗೆದಿದ್ದೀವಿ. ತುಪ್ಪ ಚೆನ್ನಾಗಿದೆ. ತುಪ್ಪಕ್ಕಿಂತ ನಮಗೆ ತೆಂಗಿನಲ್ಲಿ ಪಾಲಿನೇಷನ್ ಆಗ್ತದೆ. ಓಕೆ, ಪರಾಗಸ್ಪರ್ಶ ಆಗಿದೆ. ಅಂದರೆ ನಿಮಗೆ ಜೇನುತುಪ್ಪ ನಿಮಗೆ ಬೇಕಾಗಿತ್ತು, ಇಲ್ಲ ನಿಮ್ಗೆ ಇಳುವರಿ ಬೇಕಾಗಿತ್ತು? ನಮ್ಮ ಫಸಲಿನ ಇಳುವರಿಗೋಸ್ಕರ ತೆಂಗಿಗೆ ಪಾಲಿನೇಷನ್ ಆಗುತ್ತೆ. ನಮ್ಮಲ್ಲಿ ಯಥೇಚ್ಛವಾಗಿ ತೆಂಗಿರೋದ್ರಿಂದ ಪಾಲಿನೇಷನ್ ಆಗುತ್ತೆ. ಓಕೆ, ತೆಂಗಿಗೋಸ್ಕರ ಮತ್ತು ಕೃಷಿಗೋಸ್ಕರ. ಅದೇ ನಿಮಗೆ ಜೇನು ಸಾಕಾಣಿಕೆ ಅನ್ನೋದು ನಿಮಗೆ ಉಪಯೋಗ ಆಗ್ತಾಯಿದೆ ಅಂತ? ಉಪಯೋಗ ಇದೆ. ಅಂದರೆ ನೀವು ಮುಂದೆ ಜಾಸ್ತಿ ಮಾಡಬೇಕು ಅಂತೀರಾ, ಇಲ್ಲ ಚೆನ್ನಾಗಿ ಮಾಡಬೇಕು ಅಂತಲೇ ಸರ್ ಮಾಡ್ತಾರೆ? ಓಕೆ, ಖಂಡಿತ. ಅಂದರೆ ಇವಾಗ ನಿಮಗೆ ಪ್ರೋತ್ಸಾಹ ಚೆನ್ನಾಗಿ, ಅಂದರೆ ನಿಮ್ಗೆ ಒಳ್ಳೆ ಟ್ರೈನಿಂಗ್ ಎಲ್ಲ ಕೊಟ್ಟು ಇದೆಲ್ಲ ಮಾಡಿದ್ರೆ ನೀವು ಖಂಡಿತವಾಗಿ ನೀವು ಅದನ್ನ ಮುಂದುವರ್ಸ್ಕೊಂಡು ಕಂಟಿನ್ಯೂ ಮಾಡ್ತೀವಿ. ಖಂಡಿತ. ಹಾಗಾದರೆ ಜೇನುತುಪ್ಪ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಜೇನುತುಪ್ಪ ಇವಾಗ ನಾವು ಕೊಟ್ಟಿದ್ದು 3 ತಿಂಗಳಾಗಿತ್ತು ಅವ್ರ ಪೆಟ್ಟಿಗೆನ. ಇವಾಗ ಆಲ್ರೆಡಿ ಅವರು ತುಪ್ಪನ ತೆಗಿತಾ ಇದ್ದಾರೆ ಇವಾಗ. ಹಾಗಾಗಿ ನಾವು ಕರೆಕ್ಟಾಗಿ ನೋಡ್ಕೊಂಡಿದ್ದೆ ಅದಲ್ಲಿ ನಿಮ್ಗೆ ಏನಾಗುತ್ತೆ, ಜೇನುತುಪ್ಪದ ಇಳುವರಿ ಚೆನ್ನಾಗಿ ಬರುತ್ತೆ. ಪ್ಲಸ್ ಆಮೇಲೆ ನಿಮಗೆ ಪರಾಗಸ್ಪರ್ಶ ಮೇನು. ಇವಾಗ ನಮ್ಮ ರೈತರಿಗೆ ಬೇಕಾಗಿದ್ದೇನು ಪರಾಗಸ್ಪರ್ಶ. ಆ ಪರಾಗಸ್ಪರ್ಶ ಇದೆ. ಹಾಗಾಗಿ ಎಲ್ಲರೂ ಜೇನು ಸಾಕಿ ಅಂತ ಒಂದು ಮನವಿ ಮಾಡ್ಕೊಳ್ಳೋಣ. ಜೇನು ಸಾಕೋದ್ರಿಂದ ನಿಮಗೆ ಆದಾಯ ಜಾಸ್ತಿ ಗುಣ ನಿಮ್ಗೆ ಯಾವ್ದು. ಹಾಗಾದ್ರೆ ನೀವು ರೈತರಿಗೆ ಏನು ಹೇಳಕ್ಕಿರುತ್ತೆ ಗೊತ್ತಾ? ಅಂದರೆ ರೈತರಿಗೆ ಸರ್ ನ್ಯಾಚುರಲ್ ಫಾರ್ಮ್ ಮಾಡ್ತಕ್ಕಂಥವ್ರೆಲ್ಲ ಜೇನಿಟ್ರೆ ಇಳುವರಿ ಚೆನ್ನಾಗಿರುತ್ತೆ. ಇಳುವರಿ ಚೆನ್ನಾಗಿ ಬಂದೇ ಬರುತ್ತೆ. ಇಳುವರಿ ಚೆನ್ನಾಗಿ. ಓಕೆ, ಅಂದರೆ ನೀವು ಹೇಳಿದ ಪ್ರಕಾರ ಇವಾಗ ಹೋಗಿರೋ ತೆಂಗಲ್ಲೂ ಕೂಡ ನಮಗೆ ಇಳುವರಿ ಬರುತ್ತೆ. ಆಮೇಲೆ ಬೇರೆದು ಕೂಡ ತುಂಬ ಚೆನ್ನಾಗಿ ಇದಾಗ್ತಾ ಇದೆ ಅನ್ನೋ ಇದನ್ನು ನೀವು ಹೇಳ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಜೇನುತುಪ್ಪದ ಹೇಗಿದೆ? ನಿಮ್ಗೆ ಜೇನುತುಪ್ಪದ ಮೇಲೆ ಏನಾದರೂ ಜೇನುತುಪ್ಪ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಜೇನು ಕೃಷಿ ಅಂತ ತಕ್ಷಣ ಅವ್ರ ತಲೆಗೆ ಬರೋದು ಪಕ್ಷಿಗೆ ಜೇನುತುಪ್ಪ ನಮಗೇನು ಸಿಗುತ್ತೆ, ಮಾರ್ಕೆಟಿಂಗ್ ಇಲ್ಲ ಏನಾದರೂ ಮಾಡ್ತಾರೆ. ಪ್ರಕಾರ ಜೇನುತುಪ್ಪನೇ ಎಷ್ಟು ಮುಖ್ಯ, ಇಲ್ಲ ಜೇನು ಇಳುವರಿ ಬರೋದು ಮುಖ್ಯ? ನಮಗೆ ಇಳುವರಿ ಮುಖ್ಯ. ಓಕೆ, ಇಳುವರಿ ಮುಖ್ಯ. ಜೇನುತುಪ್ಪ ಸಿಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಾದರೂ ಸಿಗುತ್ತೆ ಜೇನುತುಪ್ಪ. ಮನೆಗಂತೂ ಆಗುತ್ತೆ. ಮಾರ್ಕೆಟಿಂಗ್ ಮಾಡಲಿಲ್ಲ ಅಂತಂದ್ರೆ ಮನೆಗಂತೂ ಆಗುತ್ತೆ. ಅದು ಜಾಸ್ತಿ ಮಾಡ್ಕೊಂಡು ಹೋದಾಗ ಮತ್ತೆ ಮಾರಕ್ಕೆ ಬಂದೇ ಬರುತ್ತೆ. ಹೌದು, ಇವಾಗ ಲೋಕಲ್ ಆಗಿ ಸೇಲ್ ಹಾಗೆ ಆಗುತ್ತೆ. ಹೌದು, ಅಂದರೆ ನೀವು ಪ್ಯೂರ್ ಜೇನುತುಪ್ಪ ಸಿಕ್ಕಿದ್ರೆ ಅವಾಗ ಮಾರ್ಕೆಟಿಂಗ್ ನೀವು ಮಾಡಿದ್ರೆ ಅದು ತಾನೇ ಆಗುತ್ತೆ ಅಂತ ಆಗುತ್ತೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇದೀಗ ನಮ್ಮ ರೈತರಾದಂತಹ ಸೋಮಶೇಖರ್ ಅವರು ಇವತ್ತು ಅವರು ಕೃಷಿ ಭೂಮಿಲಿ ಅವ್ರದ್ದು ಒಂದು ಜೇನು ಪೆಟ್ಟಿಗೆ ಸಾಕಿ ಅವರು ಒಳ್ಳೆ ಇಳುವರಿ ಪಡ್ಕೊಳ್ಳುವಂಥದ್ದು. ಇವಾಗ ಅವರಿಗೆ ಜೇನುತುಪ್ಪಕ್ಕಿಂತ ಇಳುವರಿ ಬೇಕು ಅನ್ನೋ ಕಾರಣಕ್ಕೆ ಜೇನನ್ನ ಸಾಕಿ ಅಂತ ಎಲ್ಲರ ಹತ್ರ ಹೇಳ್ತಾ ಇರೋದು. ಹಾಗಾಗಿ ಬನ್ನಿ ಎಲ್ಲರೂ ಸೇರಿ ಇನ್ನು ನಾವು ಜೇನು ಕೃಷಿ ಶುರು ಮಾಡ್ಕೊಳ್ಳೋಣ ಮತ್ತು ಎಲ್ಲ ಜೇನು ಉಳಿಸೋಣ. ಯಾಕಂದ್ರೆ ಜೇನು ತಂದ್ರೆ ಈ ನಡುವೆ ತುಂಬಾ ಕಡಿಮೆ ಆಗ್ತಾ ಇದೆ. ಆಮೇಲೆ ಹಾಗಾಗಿ ಎಲ್ಲ ಸೇರಿ ರೈತರೆಲ್ಲ ಸೇರಿ ಒಂದು ಜೇನು ಕೃಷಿ ಅಂತ ಒಂದು ಅಭಿಯಾನ ಇದು ಮಾಡೋಣ. ಹಾಗೆ ಜೇನು ಉಳಿಸಿ ಅನ್ನೋ ಒಂದು ಅಭಿಯಾನ ಶುರು ಮಾಡ್ಕೊಳ್ಳೋಣ. ಧನ್ಯವಾದಗಳು.